ಸ್ಪರ್ಧಾರ್ಥಿಗಳಿಗೆ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈ ಪ್ರಾಚೀನ ಭಾರತದ ಇತಿಹಾಸ ಏನಿದೆ, ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ 3 ಪ್ರಶ್ನೆಗಳೇನಿದೆ, ಆ 3 ಪ್ರಶ್ನೆಗಳನ್ನ ಕುರಿತಾಗಿ ಯಾವ ರೀತಿ ಮುಖ್ಯ ಪರೀಕ್ಷೆಯಲ್ಲಿ ಉತ್ತರಗಳನ್ನ ಬರೀಬೇಕು ಎನ್ನುವುದರ ಬಗ್ಗೆ, ಮೊದಲನೇದಾಗಿ ಆ ಪರಿಚಯ ಯಾವ ರೀತಿ ಇರಬೇಕು, ಅದಾದ್ಮೇಲೆ ಬಾಡಿ ಆಫ್ ಅನ್ ಆನ್ಸರ್ ಯಾವ ರೀತಿ ಇರಬೇಕು, ಕನ್ಕ್ಲೂಷನ್ ಯಾವ ರೀತಿ ಇರಬೇಕು ಅಂತ. ದೀಸ್ ಆರ್ ದಿ 3 ಸಿಗ್ನಿಫಿಕೆಂಟ್ ಸ್ಟೇಜಸ್ ಆಫ್ ಆನ್ಸರ್ ರೈಟಿಂಗ್. ಇವು ಪ್ರಶ್ನೆಯನ್ನು ಬರೀತಕ್ಕಂಥ ಅಥವಾ ಪ್ರಶ್ನೆಗೆ ಉತ್ತರಿಸ್ತಕ್ಕಂಥ 3 ಪ್ರಮುಖವಾದಂಥ ಒಂದು ಹಂತಗಳು ಅಂತ ಕರಿತೀವಿ. ಯಾವುದೇ ಒಂದು ಪ್ರಶ್ನೆಗೆ ಒಂದು ಪರಿಚಯವನ್ನ ನೀವು ಮಾಡಬೇಕಾದ್ರೆ ಆ ಪರಿಚಯದ ಒಂದಿದರಲ್ಲಿ ಪ್ರಶ್ನೆಯ ಸ್ವರೂಪ ಏನಿದೆ, ಪ್ರಶ್ನೆಯ ಗುಣಲಕ್ಷಣ ಏನಿದೆ, ಆ ಸ್ವರೂಪ ಮತ್ತೆ ಗುಣಲಕ್ಷಣ ಎರಡನ್ನ ಕುರಿತು ಅದನ್ನ ಅರ್ಥೈಸ್ಕೊಂಡು ನೀವು ಪ್ರಶ್ನೆಗೆ ಉತ್ತರವನ್ನ ಬರೀಬೇಕಾಗಿರುತ್ತೆ. ವೆನ್ ಎವರ್ ಯು ಆರ್ ರೈಟಿಂಗ್ ಆನ್ಸರ್ ಇನ್ ಕೇಸ್ ಆಫ್ ಮೀನ್ಸ್, ಫಸ್ಟ್ ಯು ಮಸ್ಟ್ ಅಸರ್ಟೈನ್ ದಿ ನೇಚರ್ ಅಂಡ್ ಕ್ಯಾರೆಕ್ಟರ್ ಆಫ್ ದಿ ಕ್ವಶನ್. ವಾಟ್ ಅಬೌಟ್ ದಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆರ್ ಸಿಗ್ನಿಫಿಕೆಂಟ್ ಪಾರ್ಟ್ಸ್ ಆಫ್ ದಿ ಕ್ವಶನ್. ಯಾಕೆಂದ್ರೆ ಮುಖ್ಯ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆನ ನೀವು ಉತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ನೇರವಾದಂಥ ಒಂದು ಪ್ರಶ್ನೆ ಇರ್ಬೋದು, ಆ ಒಂದು ಪ್ರಶ್ನೆಯಲ್ಲಿ 2 ರೀತಿಯಾದಂಥ ಒಂದು ಅಂಶಗಳಿರ್ಬೋದು, 3 ರೀತಿಯಾದಂಥ ಒಂದು ಅಂಶಗಳಿರ್ಬೋದು. ಹಾಗಾಗಿ ಮೊದಲನೇ ಪ್ರಶ್ನೆಯನ್ನ ನೋಡೋದಾದ್ರೆ ನಾವು ಈ ಭಾರತ ಗಣಿತಶಾಸ್ತ್ರ ಏನಿದೆ, ಆ ಭಾರತ ಉಪಖಂಡಕ್ಕೆ ಸಂಬಂಧಪಟ್ಟಂತ ಗಣಿತಶಾಸ್ತ್ರದ ಒಂದು ಉಗಮ ಏನಿದೆ, ಆ ಉಗಮವನ್ನ ನಾವು ನೋಡಿದಾಗ ಒನ್ಸ್ ಇಫ್ ಯು ಗೋ ಥ್ರೂ ದಿ ಆಂಟಿಕ್ವಿಟಿ ಆಫ್ ಮ್ಯಾಥಮೆಟಿಕ್ಸ್ ಇನ್ ಇಂಡಿಯನ್ ಸಬ್ಕಾಂಟಿನೆಂಟ್, ಇಟ್ ಹ್ಯಾಸ್ ಗಾಟ್ ದಿ ಆಂಟಿಕ್ವಿಟಿ ಆಫ್ ಮೋರ್ ದನ್ 3000 ಇಯರ್ಸ್. ಸರಿ ಸುಮಾರು 3000 ವರ್ಷಕ್ಕೆ ಹೆಚ್ಚಿನ ಒಂದು ಪ್ರಾಚೀನತೆಯನ್ನ ಆ ಗಣಿತಶಾಸ್ತ್ರ ಹೊಂದಿದೆ. ಅದಕ್ಕೆ ಉತ್ತಮವಾದಂಥ ಉದಾಹರಣೆಯನ್ನ ನಾವು ಕೊಡಬೇಕಾದ್ರೆ ಆ ಒಂದು ಪರಿಚಯದ ಒಂದು ಇದರಲ್ಲಿ ಸಿಂಧು ಬಯಲು ನಾಗರಿಕತೆ ಏನಿದೆ, ಸಿಂಧು ಬಯಲು ನಾಗರಿಕತೆಯನ್ನ ನೀವು ಒಂದು ಉದಾಹರಣೆಯಾಗಿ ನೀಡಬಹುದು. ಅದೇ ರೀತಿ ಎರಡನೇ ಭಾಗ ಏನಿದೆ, ವೆನ್ ಎವರ್ ವಿ ವಿಲ್ ಎಂಫಸೈಸ್ ಅಪಾನ್ ಸೆಕೆಂಡ್ ಪಾರ್ಟ್ ಆಫ್ ದಿ ಕ್ವಶನ್, ಆ ಎರಡನೇ ಭಾಗದ ಒಂದಿದ್ರಲ್ಲಿ ಪ್ರಾಚೀನ ಭಾರತದ ಒಂದಿದ್ರಲ್ಲಿ ಪ್ರಮುಖ ಗಣಿತಶಾಸ್ತ್ರಜ್ಞರೇನಿದ್ರು, ಆ ಗಣಿತಶಾಸ್ತ್ರಜ್ಞರ ಒಂದು ಪ್ರಧಾನ ಕೊಡುಗೆಗಳೇನಿದೆ, ಆ ಪ್ರಧಾನ ಕೊಡುಗೆಗಳನ್ನ ಕುರಿತು ಬರೆಯಿರಿ ಅಂತ ಇದೆ. ಆ ಪ್ರಧಾನ ಕೊಡುಗೆಗಳು ಅಂತ ಬಂದಾಗ ನಮ್ಮ ಪ್ರಾಚೀನ ಭಾರತ ಏನಿದೆ, ಪ್ರಾಚೀನ ಭಾರತ ಬಹು ಮುಖ್ಯವಾಗಿ ಗಣಿತಶಾಸ್ತ್ರದ ಒಂದು ಅಮೂಲಾಗ್ರ ಬೆಳವಣಿಗೆ ಏನಿದೆ, ಅಮೂಲಾಗ್ರ ಬೆಳವಣಿಗೆಗೆ ಮಹತ್ವವನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ಆ ಒಂದು ಕಾಂಟ್ರಿಬ್ಯೂಷನ್ಸ್ ನ ಬರೀಬೇಕಾದ್ರೆ ನೀವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ಗೆ ಹೋಗ್ಬೋದು ಅಥವಾ ಫ್ಲೋ ಚಾರ್ಟ್ಗೆ ಹೋಗ್ಬೋದು. ಆಯಾ ಗಣಿತಶಾಸ್ತ್ರಜ್ಞರು ಏನು ಪ್ರಮುಖವಾದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವಾಗ ಆರ್ಯಭಟ್ಟ ಅಂತ ನೀವು ಉದಾಹರಣೆಯನ್ನು ತಗೊಂಡಾಗ ಅವರು ಈ ಮೇಡ್ ಅನ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್, ಅವರು ಗಣಿತಶಾಸ್ತ್ರಕ್ಕೆ ಒಂದು ಅಮೂಲಾಗ್ರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರು ನಿರ್ದಿಷ್ಟ ಕೊಡುಗೆಗಳೇನಿದಾವೆ, ಆ ನಿರ್ದಿಷ್ಟ ಕೊಡುಗೆಗಳನ್ನ ಒಬ್ಬೊಬ್ಬ ಗಣಿತಶಾಸ್ತ್ರಜ್ಞರನ್ನ ಪರಿಗಣಿಸುವುದರ ಮುಖಾಂತರ ಅದ್ರ ಬಗ್ಗೆ ನೀವು ಪ್ರಮುಖವಾಗಿ ಬರೀಬೇಕಾಗಿರುತ್ತೆ. ಯು ಮಸ್ಟ್ ಎಂಫಸೈಸ್ ಅಪಾನ್ ದ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಅಟ್ರಿಬ್ಯೂಟೆಡ್ ಟು ಇಂಡಿವಿಜುವಲ್ ಸ್ಕಾಲರ್, ಬಿಕಾಸ್ ವೇರ್ ದೆ ಮೇಡ್ ಅನ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಆರ್ ಸಬ್ಸ್ಟ್ಯಾನ್ಷಿಯಲ್ ಕಾಂಟ್ರಿಬ್ಯೂಷನ್. ಓಕೆ, ಅದರಲ್ಲಿ ಬಹು ಮುಖ್ಯವಾಗಿ ಆರ್ಯಭಟ್ರು ಇರ್ಬೋದು, ವರಹ ಮಿಹಿರ ಇರ್ಬೋದು, ಅದಾದ್ಮೇಲೆ ಬ್ರಹ್ಮಗುಪ್ತರು ಇರ್ಬೋದು, ಬೌದ್ಧಾಯನ ಇರ್ಬೋದು, ಕಾತ್ಯಾಯನ ಇರ್ಬೋದು. ಇವರೆಲ್ಲ ಏನಿದ್ದಾರೆ ಅವರವರ ಒಂದು ಕೊಡುಗೆಗಳೇನಿದೆ ಆ ಕೊಡುಗೆಗಳನ್ನು ಕುರಿತು ಬರೀಬೇಕು. ಅದೇ ರೀತಿ ಉಪಸಂಹಾರ ಅಥವಾ ಕನ್ಕ್ಲೂಷನ್ ಅಂತ ಬರೀಬೇಕಾದ್ರೆ ವೆನ್ ಎವರ್ ಯು ವಾಂಟ್ ಟು ಎಂಫಸೈಸ್ ಅಪಾನ್ ದ ಕನ್ಕ್ಲೂಷನ್ ಪಾರ್ಟ್, ಅಟ್ ದಟ್ ಟೈಮ್ ಯು ಮಸ್ಟ್ ಎಂಫಸೈಸ್ ಅಪಾನ್ ದಿ ಪ್ರೆಸೆಂಟ್ ರೆಲೆವೆನ್ಸ್ ಅಂಡ್ ದಿ ಫ್ಯೂಚರ್ ರೆಲೆವೆನ್ಸ್. ಒಂದು ವರ್ತಮಾನಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದೆ ಮತ್ತೆ ಭವಿಷ್ಯತ್ತಿಗೆ ಯಾವ ರೀತಿ ಈ ಒಂದು ಬೆಳವಣಿಗೆ ಏನಿದೆ ಬೆಳವಣಿಗೆಯನ್ನ ಬೆಳೆಸ್ಕೊಳ್ಬೋದು ಅಂತಕ್ಕಂಥ ಒಂದು ಉಪಗ್ರಹಗಳ ಒಂದು ಇದರಲ್ಲಾಗಿರ್ಬೋದು, ಕಂಪ್ಯೂಟಿಂಗ್ ಅಂತ ವಿದ್ಯುನ್ಮಾನ ಕ್ಷೇತ್ರ ಏನಿದೆ ವಿದ್ಯುನ್ಮಾನ ಕ್ಷೇತ್ರ ಆಗಿರ್ಬೋದು. ಯಾಕೆಂದ್ರೆ ಇದರಲ್ಲಿ ಈ ಕ್ಷೇತ್ರಗಳಲ್ಲಿ ಏನು ಇವತ್ತು ಆ ಒಂದು ಗಣಿತಶಾಸ್ತ್ರದ ಅಂಶಗಳೇನಿದಾವೆ ಆ ಅಂಶಗಳ ಒಂದು ಕೊಡುಗೆಯನ್ನು ಕುರಿತು ನೀವು ಬರೀಬೇಕಾಗಿರುತ್ತೆ. ಯಾಕೆಂದ್ರೆ ವೆನ್ ಎವರ್ ಯು ಆರ್ ಆನ್ಸರಿಂಗ್ ಎಸ್ಪೆಷಲಿ ಹಿಸ್ಟ್ರಿ ಕ್ವಶನ್ಸ್, ಯು ಮಸ್ಟ್ ಆಲ್ವೇಸ್ ಫಾಲೋ an important approach, what we will call three-dimensional approach. Three-dimensional approach: the past, the present and the future. How the past events which mainly set the moral precedence for the present and then future, ಆ ರೀತಿ ಬರಿಬೇಕಾಗಿರುತ್ತೆ. ಆಗ ನಿಮ್ಮ ಉತ್ತರ ಸರಿಯಾಗಿರಕ್ಕೆ ಸಾಧ್ಯ. ಅದೇ ರೀತಿ ಎರಡನೇ ಒಂದು ಪ್ರಶ್ನೆಗೆ ಬಂದ್ರೆ, ಆ 3ನೇ ಕೃಷ್ಣರಾಜ ಒಡೆಯರ್ ಏನಿದ್ದಾರೆ, ಆ 3ನೇ ಕೃಷ್ಣರಾಜ ಒಡೆಯರನ್ನ ಬಗ್ಗೆ ಬರಿಬೇಕಾದ್ರೆ ಆ 3ನೇ ಕೃಷ್ಣರಾಜ ಒಡೆಯರು ಯಾವ ಸಂದರ್ಭದಲ್ಲಿ ಆಳ್ವಿಕೆಗೆ ಬಂದ್ರು, ಅದು ಮೈಸೂರಿನ ಆಳ್ವಿಕೆಯ ಯಾವ ಹಂತ,
ಅದನ್ನ ಕುರಿತಾಗಿ ಬರೀಬೇಕು. ಅದನ್ನ ಕುರಿತಾಗಿ ಬರೆದ ನಂತರದಲ್ಲಿ ಅವರ ಒಂದು ಕೊಡುಗೆಗಳೇನಿದೆ ಆ ಕೊಡುಗೆಗಳ ಬಗ್ಗೆ ಕೇಳಿದ್ದಾರೆ. ಆ ಕೊಡುಗೆಗಳ ಬಗ್ಗೆ ಬರೀಬೇಕಾದ್ರೆ ವೇರ್ he was the first warrior who laid the fundamental foundation for the modern ಮೈಸೂರು ಸ್ಟೇಟ್. ಆಧುನಿಕ ಮೈಸೂರಿನ ರಾಜ್ಯ ಅಂತ ನಾವೇನ್ ಕರಿತೀವಿ, ಆಧುನಿಕ ಮೈಸೂರಿನ ರಾಜ್ಯದ ಒಂದು ಸಂಸ್ಥಾಪಕರು ಅಂತ ಹೇಳಿದಾಗ ಮೊದಲನೇದಾಗಿ ಮುಂಚೂಣಿಯಲ್ಲಿ ಬರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ 3ನೇ ಕೃಷ್ಣರಾಜ ಒಡೆಯರ್ ಅಂತ ಕರಿತೀವಿ. ಆ 3ನೇ ಕೃಷ್ಣರಾಜ ಒಡೆಯರ್ ಅಂತ ಹೇಳಿದಾಗ ನಾವು ಆರ್ಥಿಕ ಬೆಳವಣಿಗೆ ಆಗಿರ್ಬೋದು, ಅದೇ ರೀತಿ ಮೂಲಭೂತ ಸೌಕರ್ಯಗಳ ಒಂದು ಬೆಳವಣಿಗೆ ಆಗಿರ್ಬೋದು, ಕಲೆ ಮತ್ತು ವಾಸ್ತುಶಿಲ್ಪ ಆಗಿರ್ಬೋದು, ಇವುಗಳಿಗೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಕೊಡುಗೆ ಬಗ್ಗೆ ಒಂದು ವಿಸ್ತೃತವಾದಂತ ಒಂದು ವಿವರಣೆ ಏನಿದೆ ಆ ವಿಸ್ತೃತವಾದಂತ ವಿವರಣೆಯನ್ನ ನೀಡಬೇಕು ಬಾಡಿ ಆಫ್ ಅನ್ ಆನ್ಸರ್ ಒಂದು ಇದರಲ್ಲಿ. ಯಾವುದೇ ಒಂದು ಸಂದರ್ಭದಲ್ಲಿ ಈ ಮೈಸೂರಿನ ಇತಿಹಾಸದ ಬಗ್ಗೆ ಬರೀಬೇಕಾದ್ರೆ ಯಾವ ಹಂತದಲ್ಲಿ ಈ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಆಳ್ವಿಕೆಗೆ ಬಂದರು ಅನ್ನೋದನ್ನ ಮೆನ್ಷನ್ ಮಾಡಿ ದೆನ್ ಯು ಹ್ಯಾವ್ ಟು ಮೂವ್ ಟುವರ್ಡ್ಸ್ ಬಾಡಿ ಆಫ್ ಅನ್ ಆನ್ಸರ್. ಅದು ಕನ್ಕ್ಲೂಷನ್ ಒಂದು ಇದನ್ನ ಬರಿಬೇಕಾದ್ರೆ ಅವರು ಕೊಟ್ಟಂತ ಒಂದು ಕೊಡುಗೆ ಏನಿದೆ, ಅವರು ಕೊಟ್ಟಂತ ಒಂದು ಕೊಡುಗೆ ಯಾವ ರೀತಿ ಒಂದು ಭದ್ರ ಬುನಾದಿ ಆಯಿತು, ಹೌ ಇಟ್ ಕಾನ್ಸ್ಟಿಟ್ಯೂಟೆಡ್ ಎ ಫಂಡಮೆಂಟಲ್ ಫೌಂಡೇಶನ್ ಫಾರ್ ದಿ ಫರ್ದರ್ ಡೆವಲಪ್ಮೆಂಟ್ ಆಫ್ ಮೈಸೂರ್ ಅಂಡರ್ ದಿ ರೂಲಿಂಗ್ ರೆಲ್ಮ್ ಆಫ್ ಕೃಷ್ಣರಾಜ ಒಡೆಯರ್ ಫೋರ್ತ್. 4ನೇ ಕೃಷ್ಣರಾಜ ಒಡೆಯರ್ ಏನಿದ್ದಾರೆ, 4ನೇ ಕೃಷ್ಣರಾಜ ಒಡೆಯರ್ ಅವರ ಒಂದು ಸಂದರ್ಭದಲ್ಲಿ ಯಾವ ರೀತಿ ಒಂದು ಆಧುನಿಕ ಮೈಸೂರು ಏನಿದೆ, ಆಧುನಿಕ ಮೈಸೂರಿನ ಒಂದು ಭದ್ರ ಬುನಾದಿಗೆ ಕಾರಣ ಆಯಿತು ಅನ್ನೋದನ್ನ ಪ್ರಮುಖವಾಗಿ ಬರಿಬೇಕಾಗಿರುತ್ತೆ. ಇಲ್ಲೂ ಅಷ್ಟೇನೆ ಬರೀಬೇಕಾದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನು ಕೊಡುಗೆಯನ್ನ ಕೊಟ್ಟಿದ್ದಾರೆ, ಮತ್ತೆ ಆರ್ಥಿಕ ಕ್ಷೇತ್ರಕ್ಕೆ ಏನು ಕೊಡುಗೆಯನ್ನ ಕೊಟ್ಟಿದ್ದಾರೆ, ಆಡಳಿತಾತ್ಮಕ ಕ್ಷೇತ್ರಕ್ಕೆ ಏನು ಕೊಡುಗೆಯನ್ನ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಆ ಒಂದು ಸಾಹಿತ್ಯ ಏನ್ ಬರುತ್ತೆ, ಸಾಹಿತ್ಯಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಬರಿಬೇಕಾಗಿರುತ್ತೆ. ಅದನ್ನ ಆ ರೀತಿ ಒಂದು ಅಪ್ರೋಚ್ ಇಟ್ಕೊಂಡು ಬರಿಬೇಕಾಗಿರುತ್ತೆ. ಮೊದಲನೇದಾಗಿ ಇಂಟ್ರೊಡಕ್ಷನ್. ಆ ಇಂಟ್ರೊಡಕ್ಷನ್ ಒಂದು ಇದರಲ್ಲಿ ಯಾವ ಹಂತದಲ್ಲಿ ಅವರು ಆಳ್ವಿಕೆಗೆ ಬಂದ್ರು, ಆ ಒಂದು ಸಂದರ್ಭ ಯಾವ ರೀತಿ ಇತ್ತು, ಅದಾದ್ಮೇಲೆ ಕೊಡುಗೆಗಳು, ಕೊಡುಗೆಗಳಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಥವಾ ಫ್ಲೋ ಚಾರ್ಟ್ ಹಾಕಿ ಬರಿಬೋದು. ಮತ್ತೆ ಕನ್ಕ್ಲೂಷನ್ ನ ಬರಿಬೇಕಾದ್ರೆ ಯಾವ ರೀತಿ ಅದು ಮುಂದಿನ ಒಂದು ಆಳ್ವಿಕೆ ಏನಿದೆ, ಮುಂದಿನ ಆಳ್ವಿಕೆಯ ಒಂದು ಅಮೂಲಾಗ್ರ ಒಂದು ಬೆಳವಣಿಗೆಗೆ, ಅಮೂಲಾಗ್ರ ಅಭಿವೃದ್ಧಿಗೆ ಅದು ಕಾರಣವಾಯಿತು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಆ ಪ್ರಶ್ನೆಯಲ್ಲಿ ಉತ್ತರಿಸಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ 3ನೇ ಒಂದು ಪ್ರಶ್ನೆಯನ್ನ ನೋಡಿದಾಗ ವಿಶ್ವೇಶ್ವರಯ್ಯನವರು ಮತ್ತೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಏನಿದ್ದಾರೆ, ಆ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಅಥವಾ ವಿಶ್ವೇಶ್ವರಯ್ಯನವರು ಬೇಸಿಕಲಿ ಕನ್ಸಿಡರ್ಡ್ ಆಸ್ ದಿ ಫಂಡಮೆಂಟಲ್ ಫೌಂಡರ್ಸ್ ಆಫ್ ಮಾಡರ್ನ್ ಮೈಸೂರು ಸ್ಟೇಟ್. ಈ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ನಾವೇನಂತ ಕರಿತೀವಿ ಅಂದ್ರೆ ಮೇಕರ್ ಆಫ್ ಮಾಡರ್ನ್ ಮೈಸೂರ್ ಅಂತ ಕರಿತೀವಿ. ಆಧುನಿಕ ಮೈಸೂರು ಏನಿದೆ, ಆಧುನಿಕ ಮೈಸೂರಿನ ನಿರ್ಮಾತರು ಅಂತ ಕರಿತೀವಿ. ಬಿಕಾಸ್ ಹಿ ವಾಸ್ ಎ ಗ್ರೇಟ್ ವಿಷನರಿ. ಯಾಕೆಂದ್ರೆ ಆ ಒಂದು ದೂರದರ್ಶಿತ್ವ ಏನಿತ್ತು, ದೂರದರ್ಶಿತ್ವವನ್ನು ಹೊಂದಿದ್ದಂಥವ್ರು. ಆ ಇಂಟ್ರೊಡಕ್ಷನ್ ನ ಕೊಡಬೇಕಾದ್ರೆ ಅವರು ಯಾವೆಲ್ಲ ಒಂದು ಕ್ಷೇತ್ರಗಳೇನಿದಾವೆ, ಯಾವೆಲ್ಲ ಒಂದು ಕ್ಷೇತ್ರಗಳಿಗೆ ಅವರು ಪ್ರಮುಖವಾಗಿ ತಮ್ಮ ಒಂದು ಕೊಡುಗೆಯನ್ನ ನೀಡಿದ್ದಾರೆ, ಮತ್ತೆ ಅವರ ಒಂದು ವ್ಯಕ್ತಿತ್ವ ಏನಿದೆ ಆ ವ್ಯಕ್ತಿತ್ವದ ಬಗ್ಗೆ ಮೊದಲು ಪರಿಚಯವನ್ನ ಮಾಡಬೇಕಾಗಿರುತ್ತೆ. ಯಾರ ಬಗ್ಗೆ? ಸರ್ ಎಂ ವಿಶ್ವೇಶ್ವರಯ್ಯರ ಬಗ್ಗೆ. ಯಾಕೆಂದ್ರೆ ಈ ಸೆಟ್ ದಿ ಮಾರಲ್ ಪ್ರೆಸಿಡೆನ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಮೈಸೂರು ಸ್ಟೇಟ್. ಯಾಕೆಂದ್ರೆ ಆ ಮೈಸೂರಿನ ಒಂದು ರಾಜ್ಯ ಏನಿದೆ, ಮೈಸೂರಿನ ರಾಜ್ಯದ ಒಂದು ಬೆಳವಣಿಗೆ ಏನಿದೆ, ಮೈಸೂರಿನ ರಾಜ್ಯದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಏನಿದೆ, ಆ ಸರ್ವಾಂಗೀಣ ಅಭಿವೃದ್ಧಿಗೆ ಆ ಮೂಲ ಕಾರಣೀಭೂತರು. ಈ ವಾಸ್ ಎ ಆರ್ಬಿಂಜರ್ ಆಫ್ ದಿ ಮಾಡರ್ನ್ ಮೈಸೂರ್. ಆಧುನಿಕ ಮೈಸೂರಿನ ಅಧಿಕಾರರು ಅಂತ ನಾವು ಕರಿತೀವಿ. ಹಾಗಾಗಿ ಅವರ ಒಂದು 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 ಪರಿಚಯ ಏನಿದೆ ಆ ಪರಿಚಯವನ್ನ ಮಾಡಬೇಕಾಗಿರುತ್ತೆ ನೀವು ಬರೀಬೇಕಾದ್ರೆ ಮೊದಲನೇದಾಗಿ. ಅದಾದ ನಂತರದಲ್ಲಿ ಇಲ್ಲೂ ಅಷ್ಟೇನೆ ಅವರ ಒಂದು ಕಾಂಟ್ರಿಬ್ಯೂಷನ್ಸ್ ಅಂತ ಬಂದಾಗ ಎಸ್ಪೆಷಲಿ ಹ್ಯಾವ್ ಟು ಎಂಫಸೈಸ್ ಅಪಾನ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಆಡಳಿತಾತ್ಮಕ ಸುಧಾರಣೆಗಳೇನಿದಾವೆ, ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ಬರೀಬೇಕು. ಆಡಳಿತಾತ್ಮಕ ಸುಧಾರಣೆಗಳು ಅಂತ ಬಂದಾಗ ವೇರ್ ಹಿ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಆ ಪಂಚಾಯತ್ ರಾಜ್ ಸಂಸ್ಥೆಗಳೇನಿದಾವೆ, ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದಿದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಮತ್ತೆ ಶಾಸಕಾಂಗದ ಒಂದು ಬೆಳವಣಿಗೆ ಏನಿದೆ, ಆ ಶಾಸಕಾಂಗದ ಬೆಳವಣಿಗೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಹಾಗಾಗಿ ಆ ಒಂದು ಮೇನ್ ಕಂಟೆಂಟ್ ಅಥವಾ ಕೋರ್ ಕಂಟೆಂಟ್ ನ ಆ ಮೂಲ ಅಂಶವನ್ನ ನೀವು ಬರೀಬೇಕಾದ್ರೆ ಆ ಒಂದು ಕಾಂಟ್ರಿಬ್ಯೂಷನ್ಸ್ ಏನಿದೆ, ಕಾಂಟ್ರಿಬ್ಯೂಷನ್ಸ್ ನ ಒಂದೊಂದಾಗಿ ಬರೀಬೇಕಾಗಿರುತ್ತೆ. ಎಲ್ಲೇ ಆಗಿರ್ಲಿ, ವೆನ್ ಎವರ್ ದೇ ವಿಲ್ ಎಂಫಸೈಸ್ ಅಪಾನ್ ದ ರಿಫಾರ್ಮ್ಸ್ ಆರ್ ದೇರ್ ಕಾಂಟ್ರಿಬ್ಯೂಷನ್ಸ್. ಸುಧಾರಣೆಗಳಾಗಿರ್ಬೋದು ಅಥವಾ ಅವ್ರ ಕೊಡುಗೆಗಳಾಗಿರ್ಬೋದು. ಸುಧಾರಣೆಗಳು ಅಥವಾ ಕೊಡುಗೆಗಳು ಅಂತ ಹೇಳಿದಾಗ ಅದ್ರ ಬಗ್ಗೆ ಬರೀಬೇಕಾದ್ರೆ ನೀವು ಆ ಫ್ಲೋ ಚಾರ್ಟ್ ಏನಿದೆ, ಆ ಫ್ಲೋ ಚಾರ್ಟ್ ಹಾಕಿದ್ರೆ ವೇರ್ ಇಟ್ ವಿಲ್ ಗಿವ್ ಎ ಡಿಸ್ಟಿಂಕ್ಟಿವಿಟಿ
ಟು ದಿ ಇವ್ಯಾಲ್ಯೂಯೇಟರ್. ಯಾರು ಮೌಲ್ಯಮಾಪಕರು ಇರ್ತಾರೋ ಅವರ ಮೌಲ್ಯಮಾಪಕರಿಗೆ ಒಂದು ಸ್ಪಷ್ಟತೆಯನ್ನು ನೀಡುತ್ತೆ ಅದು. ಹಾಗಾಗಿ ಏನು ಅಂತ ಕೇಳಿದ್ರೆ ಅದರ ಮೇಲೆ ಎಂಫಸೈಸ್ ಮಾಡಿ ಬರೀಬೇಕಾಗಿರುತ್ತೆ. ಯಾವುದು ವಿಶ್ವೇಶ್ವರಯ್ಯನವರ ಬಗ್ಗೆ ಬಂದಾಗ ಮತ್ತೆ ಅವರ ಒಂದು ಸಾಹಿತ್ಯಿಕ ಕೊಡುಗೆ ಏನಿದೆ ಅದನ್ನು ಸಹ ಇಲ್ಲಿ ಬರೀಬಹುದು. ಯಾಕೆಂದ್ರೆ ಈ ಡಿಪೆಂಡ್ಸ್ ಅಪಾನ್ ದ ಕ್ವಾಂಟಮ್ ಆಫ್ ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಇದೆ ಅನ್ನೋದ್ರ ಮೇಲೆ ಎಲ್ಲವನ್ನೂ ನೀವು ಹೈಲೈಟ್ ಮಾಡಬಹುದು. ಎಲ್ಲಿ ಬಾಡಿ ಆಫ್ ಅನ್ ಆನ್ಸರ್ ಏನಿದೆ ಆ ಬಾಡಿ ಆಫ್ ಅನ್ ಆನ್ಸರ್ ಒಂದಿದ್ರಲ್ಲಿ ಟ್ರೈ ಟು ಗೋ ಥ್ರೂ ಇಟ್. ಮತ್ತೆ ಅದನ್ನ ಬರೀಬೇಕಾಗಿದ್ರೆ ಆ ಒಂದು ಕನ್ಕ್ಲೂಷನ್ ಇದನ್ನ ಬರೀಬೇಕಾದ್ರೆ ಆ ಕನ್ಕ್ಲೂಷನ್ ಇದರಲ್ಲಿ ತುಂಬಾ ಮುಖ್ಯವಾಗಿ ಆ ಒಂದು ಕೈಗಾರಿಕೆ ಅಂತ ಏನ್ ಬರುತ್ತೆ, ಒಂದು ಆಡಳಿತಾತ್ಮಕ ಸುಧಾರಣೆ, ಇನ್ನೊಂದು ಕೈಗಾರಿಕೆಗಳ ಒಂದು ಬೆಳವಣಿಗೆ. ಬಿಕಾಸ್ ವೇರ್ ಈ ಲೇಡ್ ದಿ ಫಂಡಮೆಂಟಲ್ ಫೌಂಡೇಶನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಮಾಡರ್ನ್ ಇಂಡಸ್ಟ್ರೀಸ್ ಇನ್ ಮೈಸೂರು ಸ್ಟೇಟ್. ಆಧುನಿಕ ಒಂದು ಮೈಸೂರು ಏನಿದೆ, ಮೈಸೂರಿನ ಇದರಲ್ಲಿ ಆಧುನಿಕ ಕೈಗಾರಿಕೆಗಳೇನಿದೆ, ಆ ಆಧುನಿಕ ಕೈಗಾರಿಕೆಗಳ ಒಂದು ಬೆಳವಣಿಗೆ ಏನಿದೆ, ಅದರ ಒಂದು ಭದ್ರ ಬುನಾದಿ ಏನಿದೆ, ಅದಕ್ಕೆ ಒಂದು ಅಮೂಲಾಗ್ರ ಕೊಡುಗೆಯನ್ನ ಯಾರು ನೀಡಿದ್ದಾರೆ ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅದರ ಬಗ್ಗೆ ಆ ಕೊಡುಗೆಯನ್ನು ನೀಡಿರ್ತಕ್ಕಂಥ ಒಂದಿದು ಇವತ್ತು ನಾವು ನೆನೆಸ್ಕೊಳ್ಬೋದ ಇದನ್ನ. ಅವು ಈ ವಾಸ್ ಎ ಬ್ರೈನ್ ಚೈಲ್ಡ್ ಬಿಹೈಂಡ್ ದಿ ಡೆವಲಪ್ಮೆಂಟ್ ಆಫ್ ವೇರಿಯಸ್ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ಸ್. ಹಲವಾರು ಒಂದು ಸಾಂಸ್ಥಿಕ ವ್ಯವಸ್ಥೆಗಳೇನಿದಾವೆ ಆ ಸಾಂಸ್ಥಿಕ ವ್ಯವಸ್ಥೆಗಳ ಒಂದು ಬೆಳವಣಿಗೆಗೆ ಅವರು ಕಾರಣರಾಗಿದ್ದಾರೆ. ಹಾಗಾಗಿ ಅದನ್ನ ಬಾಡಿ ಆಫ್ ಅನ್ ಆನ್ಸರ್ ಏನಿದೆ ಅಲ್ಲಿ ತಂದು ಬರೀಬೇಕಾ ಇದನ್ನ. ಬಟ್ ಇಂಟ್ರೊಡಕ್ಷನ್ ಬರೀಬೇಕಾದ್ರೆ ಅವ್ರು ಯಾವೆಲ್ಲ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನ ಮೊದಲು ಬರೀರಿ. ಅದಾದ ನಂತರದಲ್ಲಿ ಆ ಬಾಡಿ ಆಫ್ ಅನ್ ಆನ್ಸರ್ ಅಂತ ಬಂದಾಗ ಒಂದು ಫ್ಲೋ ಚಾರ್ಟ್ ಹಾಕಿ ಅಥವಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹಾಕಿ ಸ್ಪಷ್ಟವಾಗಿ ಸ್ಫುಟವಾಗಿ ಬರೆದ್ರೆ ದೇರ್ ಇನ್ಸ್ ದಿ ಮ್ಯಾಟರ್. ಮತ್ತೆ ಕನ್ಕ್ಲೂಷನ್ ಅಂತ ನಾವು ಕೊಡಬೇಕಾದ್ರೆ ಈ ವಾಸ್ ಆರ್ಬಿಂಜರ್ ಆಫ್ ಮಾಡರ್ನ್ ಮೈಸೂರ್, ಆಧುನಿಕ ಮೈಸೂರಿನ ಅರಿಕಾರ ಅಂತ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರ ಕರಿತೀವಿ. ಇಂದಿಗೂ ಸಹ ವೇರ್ ಸರ್ ಎಂ ವಿಶ್ವೇಶ್ವರಯ್ಯ ಈ ಲೆಫ್ಟ್ ಇಂಡೆಲಿಬಲ್ ಇಂಪ್ರಿಂಟ್ ಬಿಹೈಂಡ್ ದಿಸ್ ಲೆಗಸಿ. ಯಾಕೆಂದ್ರೆ ಅವ್ರದ್ದೊಂದು ಕೋಟ್ ಇದೆ, ಅವ್ರದ್ದೊಂದು ಘೋಷ ವಾಕ್ಯ ಇದೆ, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತಕ್ಕಂಥದ್ದು. ವೇರ್ ಈ ವಾಸ್ ಅ ಫಸ್ಟ್ ಪರ್ಸನ್ ಹೂ ಹ್ಯಾಸ್ ಗಿವನ್ ದಟ್ ಕ್ಲೇರಿಯನ್ ಕಾಲ್, ಸರ್ ಎಂ ವಿಶ್ವೇಶ್ವರಯ್ಯ. ಹಾಗಾಗಿ ಅದ್ರ ಬಗ್ಗೆ ಬರೀಬೇಕು. ಅದಾದ ನಂತರದಲ್ಲಿ ಆ ಬೆಳವಣಿಗೆಯ ಪರಂಪರೆ ಏನಿದೆ, ವಾಟ್ ಎವರ್ ದ ಡೆವಲಪ್ಮೆಂಟಲ್ ಲೆಗಸಿ ಇಸ್ ದೇರ್, ದ ಡೆವಲಪ್ಮೆಂಟಲ್ ಲೆಗಸಿ ಇಟ್ ವಾಸ್ ಕ್ಯಾರಿಡ್ ಅಂಡರ್ ದಿ ಪರ್ವ್ಯೂ ಆಫ್ ಸರ್ ಮಿರ್ಜಾ ಇಸ್ಮಾಯಿಲ್. ಯಾವ ರೀತಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಆಧುನಿಕ ಮೈಸೂರಿನ ಒಂದು ಸರ್ವಾಂಗೀಣ ಬೆಳವಣಿಗೆಗೆ ಕಾರಣರಾಗ್ತಾರೆ, ಅದೇ ರೀತಿ ಅವರ ಒಂದು ನಂತರದಲ್ಲಿ ಬಂದಂತ ದಿವಾನ್ರೇನಿದ್ದಾರೆ, ದಿವಾನ್ರ ನಂತರದಲ್ಲಿ ಈ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಏನಿದ್ದಾರೆ, ಈ ಆಲ್ಸೋ ಕಾನ್ಸ್ಟಿಟ್ಯೂಟೆಡ್ ಇಂಡೆಲಿಬಲ್ ಇಂಪ್ರಿಂಟ್ ಅಟ್ರಿಬ್ಯೂಟೆಡ್ ಟು ದಿ ಡೆವಲಪ್ಮೆಂಟ್ ಆಫ್ ಮೈಸೂರು. ಯಾಕೆಂದ್ರೆ ಅವರು ಅಷ್ಟೇ ಒಂದು ಆಡಳಿತಾತ್ಮಕ ಸುಧಾರಣೆಗಳಿರ್ಬೋದು, ಮತ್ತೆ ಮೂಲ ಸೌಕರ್ಯಗಳ ಒಂದು ಬೆಳವಣಿಗೆ ಆಗಿರ್ಬೋದು, ಮತ್ತೆ ಈಸ್ಥೆಟಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಆ ಬೃಂದಾವನ್ ಗಾರ್ಡನ್ಸ್ ಒಂದು ಇದಾಗಿರ್ಬೋದು, ಇವೆಲ್ಲ ಏನಿದಾವೆ ಇದರ ಒಂದು ಬೆಳವಣಿಗೆ ಏನಿದೆ, ಈ ಒಂದು ಬೆಳವಣಿಗೆಗೆ ಪ್ರಮುಖವಾಗಿ ಕಾರಣರಾಗಿರ್ತಕ್ಕಂಥದ್ದು ಯಾರು ಅಂತ ಕೇಳಿದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಅಂತ ನಾವು ಕರಿತೀವಿ. ಅದೇ ರೀತಿಯಲ್ಲಿ ಇವರು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಬಗ್ಗೆ ಬರೀಬೇಕಾದ್ರೆ ನಾನು ಏನು ಮೊದಲು ಹೇಳಿದ್ದೆ, ಆ ಇಂಟ್ರೊಡಕ್ಟರಿ ಇದೇನಿದೆ ಅವರ ಒಂದು ಪ್ರಮುಖವಾಗಿ ದ ರೋಲ್ ಪ್ಲೇಡ್ ಬೈ ದೆಮ್, ಅವ್ರು ಏನು ಪಾತ್ರವನ್ನ ವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮೊದಲು ಇಂಟ್ರೊಡಕ್ಷನ್ ಅಲ್ಲಿ ಬರೀರಿ. ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಬರೀರಿ. ಮತ್ತೆ ಬಾಡಿ ಆಫ್ ಅನ್ ಆನ್ಸರ್ ಅಲ್ಲಿ ಎಗೈನ್ ಫ್ಲೋ ಚಾರ್ಟ್ ಮತ್ತೆ ಆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನಿದೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರೀರಿ. ಇವತ್ತು ಅವ್ರು ನೀಡಿರ್ತಕ್ಕಂಥ ಒಂದು ಕೊಡುಗೆಗಳು ಆ ಒಂದು ಆಡಳಿತಾತ್ಮಕ ಒಂದು ಕ್ಷೇತ್ರಕ್ಕಾಗಿರ್ಬೋದು ಮತ್ತೆ ಕೈಗಾರಿಕಾ ಕ್ಷೇತ್ರಕ್ಕಾಗಿರ್ಬೋದು, ಇಂದಿಗೂ ಸಹ ಅದು ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದೆ ನಮ್ಮ ಕರ್ನಾಟಕ ಕ್ಷೇತ್ರದ ಇದರಲ್ಲಿ ಅಂತ ಬರೀಬಹುದು. ಮತ್ತೆ ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ ಆಡಳಿತಾತ್ಮಕ ಒಂದು ಬೆಳವಣಿಗೆ ಏನಿದೆ, ಬೆಳವಣಿಗೆ ಅರಿಕಾರರು ಅಂತ ಅದನ್ನ ಬರೀಬಹುದು. ಹಾಗಾಗಿ ಈ ಮೂರು ಪ್ರಶ್ನೆಗಳೇನಿದಾವೆ, ಈ ಮೂರು ಪ್ರಶ್ನೆಗಳಿಗೆ ಮೊದಲನೇದಾಗಿ ಇಂಟ್ರೊಡಕ್ಷನ್ ಕೊಡಿ, ಎರಡನೇದಾಗಿ ಬಾಡಿ ಆಫ್ ಅನ್ ಆನ್ಸರ್, ಮೂರನೇ ಇದೇನಿದೆ ಆ ಕನ್ಕ್ಲೂಷನ್ ಅಂತ ನಾವು ಇದನ್ನ ಕರಿತೀವಿ. ಪ್ರಿಯ ಸ್ಪರ್ಧಾರ್ಥಿಗಳೇ, ಈ ಒಂದು ಮುಖ್ಯ ಪರೀಕ್ಷೆಗೆ ಎಲ್ಲಾ ಒಂದು ರೀತಿನಲ್ಲೂ ನಿಮಗೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಆನ್ ಬಿಹಾಫ್ ಆಫ್ ಅವರ್ ರಾಜ್ಕುಮಾರ್ ಅಕಾಡೆಮಿ, I will pray for God for all your future endeavors. Try to achieve a stupendous success in the realm of mains, and where we are aspiring our aspirants to occupy the prominent positions in state services. I wish you good luck
all my respective aspirants try to do well, try to perform well. Okay, just